ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಹಾಕೋದು ಯಾವ ಥರ ಅಂತೇಳಿ ನೋಡೋಣ. ಫಸ್ಟ್ 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಥ್ರೆಡ್ನ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಒಂದು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಡಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇಲ್ಲಿ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಚೈನ್ ಹಾಕ್ಕೊಂಡಾದಮೇಲೆ ಸೇಮ್ ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಒಂದು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಡಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಒಂದು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಸ್ಟಾರ್ಟಿಂಗ್ ಹಾಕಿದ್ದೀವಲ್ವ 3 ಚೈನ್ ಮತ್ತು 5 ಚೈನು, ಅದೇ ಥರ 3 ಚೈನ್ ಹಾಕ್ಕೊಂಡು ಗ್ಯಾಪ್ ಒಳಗಡೆಯಿಂದ ಲಾಕ್ ಮಾಡೋಣ. ಮತ್ತು ಇನ್ನೊಂದು ಸಲ ಇವಾಗ 5 ಚೈನ್ ಹಾಕ್ಕೊಂಡು ಸೇಮ್ ಗ್ಯಾಪ್ ಒಳಗಡೆಯಿಂದ ಲಾಕ್ ಮಾಡ್ಕೊಳ್ಬೇಕು. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದು ಬೀಡ್ಸ್ ಡಿಸೈನ್ಗೂ ಮತ್ತು ಇನ್ನೊಂದು ಬೀಡ್ಸ್ ಡಿಸೈನ್ ಮಧ್ಯೆ ನಾನು ಈ ಥರ 2 ಪಿಕಾಟ್ ವರ್ಕ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನೀಡಲ್ ಮೇಲೆ ಮತ್ತೆ ಒಂದು ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ಹಾಕ್ಕೊಂಡಾದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಈ ಥರ ಬೀಡ್ಸೇ ಕರೆಕ್ಟ್ ಆಗುತ್ತೆ. ಬೀಡ್ಸ್ಗೆ ಒಂದು ಸಲ ಲಾಕ್ ಮಾಡ್ಕೊಳ್ಬೇಕು. ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಫಸ್ಟ್ ಥ್ರೆಡ್ಡಿಗೆ ನಾನು ಈ ಥರ ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಗೋಲ್ಡ್ ಫಿನಿಶ್ ಇರೋ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸ್ಮಾಲ್ ಸೈಜ್ ಬೀಡ್ಸ್ನೇ ತೊಗೋಬೇಕು. ಮತ್ತು ಇವಾಗ ನೀಡಲ್ ಮೇಲೆ 3 ಟೈಮ್ ಥ್ರೆಡ್ನ ತೊಗೊಂಡು ನಾನಿಲ್ಲಿ 2 ದಾರದಲ್ಲಿ ಒಂದು ಸಲ ಥ್ರೆಡ್ ತೊಗೊಂಡು ಮತ್ತು 2 ದಾರದಲ್ಲಿ ಈ ಥರ 4 ಸಲ ಈ ಥರ ತೊಗೊಂಡಿದ್ದೀನಿ. ತೊಗೊಂಡಾದಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಬೀಡ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಇವಾಗ ಈ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ಸ್ ಪಕ್ಕ ಇದೆಯಲ್ಲ ಕಂಬ ಥರ, ಆ ಗ್ಯಾಪ್ ಒಳಗಡೆಯಿಂದ ನಾನು ಥ್ರೆಡ್ನ ತೊಗೊಂಡು ಇಲ್ಲಿ 6 ಸಿಂಗಲ್ ಕ್ರೋಶ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಗ್ಯಾಪಲ್ಲೇ ನಾನಿಲ್ಲಿ 6 ಸಿಂಗಲ್ ಕ್ರೋಶ ಹಾಕ್ಕೊಂಡಿರೋ ಕರೆಕ್ಟಾಗಿ ಗ್ಯಾಪಲ್ಲಿ ಆ ಥ್ರೆಡ್ಡಿಗೆ ಕರೆಕ್ಟಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು 6 ಹಾಕ್ಕೊಂಡಿದ್ದೀನಿ. ಬೇಕಂದರೆ 7 ಕೂಡ ಹಾಕ್ಕೊಳ್ಬೋದು. ಕರೆಕ್ಟಾಗಿ ಥ್ರೆಡ್ ಫಿಲ್ ಆಗಬೇಕು, ಆ ಥರ ಹಾಕ್ಕೊಳ್ಳೋಣ. ಇವಾಗ ಹಾಕ್ಕೊಂಡಾದಮೇಲೆ ಮತ್ತೆ ನಾನು ಗ್ಯಾಪ್ ಒಳಗಡೆಯಿಂದ ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 3 ಚೈನಷ್ಟು ಗ್ಯಾಪ್ನ ಬಿಟ್ಟು ಡಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಹಾಕ್ಕೊಂಡು ನೋಡಿ, ಇದಕ್ಕೇ ಪಿಕಾಟ್ ವರ್ಕ್ ಹಾಕಬೇಕು. ಫಸ್ಟು 3 ಚೈನ್ ಹಾಕ್ಕೊಂಡು ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ 5 ಚೈನ್ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಒಂದು ಬೀಡ್ಸ್ ಡಿಸೈನ್ ಆದ ತಕ್ಷಣ ನೆಕ್ಸ್ಟು 2 ಈ ಥರ ಪಿಕಾಟ್ ವರ್ಕ್ನ ಹಾಕ್ಕೊಂಡಿದ್ದೀನಿ ನಾನು. ಸೇಮ್ ಇದೇ ಥರನೇ ಹಾಕಬೇಕು. ನೋಡಿ, ಈ ಥರ ನಾನು 3 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. 3 ಬೀಡ್ಸ್ ಆದಮೇಲೆ ನಾನು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀವು ಬೇಕಂದರೆ 5, 6 ಈ ಥರ ಬೀಡ್ಸ್ನ ಹಾಕ್ಕೊಂಡು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕಂಟಿನ್ಯೂ ಕೂಡ ಮಾಡ್ಬೋದು. ನೋಡಿ, ಇವಾಗ 2 ಆದಮೇಲೆ 5 ಚೈನ್ ಹಾಕ್ಕೊಂಡಿದ್ದೀನಿ. ಸೇಮ್ ಪಿಕಾಟ್ ವರ್ಕ್ ಹಾಕಿದ್ವಲ್ಲ ಅದೇ ಥರನೇ ಡಬಲ್ ಕ್ರೋಶದ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ 2 ಸೇಮ್ ಪಿಕಾಟ್ ವರ್ಕ್ ಹಾಕ್ಕೊಂಡು ಬೀಡ್ಸ್ನ ಕಂಟಿನ್ಯೂ ಮಾಡ್ಕೊಳ್ಬೋದು. ಕುಚ್ಚು ಬೇಡ ಅಂದರೆ ಅದೇ ಬೀಡ್ಸ್ ಡಿಸೈನ್ ಹಂಗೆ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಕುಚ್ಚು ಬೇಕು ಅಂದರೆ ನಾನಿಲ್ಲಿ 3 ಬೀಡ್ಸ್ ಹಾಕಿದ್ದೀನಿ. ನೀವು ಇಲ್ಲಿ 5, 6 ಬೀಡ್ಸ್ ಕೂಡ ಈ ಥರ ಹಾಕ್ಕೊಂಡು ನೀವು ಡಿಸೈನ ಕಂಟಿನ್ಯೂ ಮಾಡ್ಬೋದು. ತುಂಬಾ ಈಸಿಯಾಗಿದೆ ಡಿಸೈನ್. ಒಂದು ಸಲ ಟ್ರೈ ಮಾಡ್ಬೋದು. ಒಂದೇ ಸ್ಟೆಪ್ಪಲ್ಲೇ ಡಿಸೈನ್ ಫಿನಿಶ್ ಆಗುತ್ತೆ. ಒಂದು ಸ್ಯಾರಿ ಫುಲ್ ಹಾಕ್ಬೇಕಂದ್ರೆ ಒಂದು 3, 4 ಅಥವಾ 5 ಅವರಲ್ಲೇ ನಮಗೆ ಡಿಸೈನು ಫಿನಿಶ್ ಆಗಿಬಿಡುತ್ತೆ. ಒಂದು 3, 4 ಅವರಲ್ಲಿ ಡಿಸೈನ್ ಫಿನಿಶ್ ಆಗುತ್ತೆ. ಇನ್ನೊಂದು ಅವರಲ್ಲಿ ನಮಗೆ ಕುಚ್ಚು ಫಿನಿಶಾಗಿ ಸೀರೆ ರೆಡಿ ಆಗುತ್ತೆ. ಈ ಥರ ಡಿಸೈನ ಅರ್ಜೆಂಟಿಗೆ ಬೇಕು ಅಂತಂದರೆ ಬೇಗ ಅಂದರೆ ಈ ಥರ ಡಿಸೈನ ಒಂದು ಸಲ ಟ್ರೈ ಮಾಡ್ಬೋದು. ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸ್ಯಾರಿಗೆ ಹಾಕ್ಕೊಳ್ಬೋದು. ನಮಗೆ ಡಿಸೈನೇ ಸಿಂಪಲ್ಲಾಗಿ ಬೇಕು, ಸ್ಯಾರಿ ಗ್ರ್ಯಾಂಡಾಗಿದೆ ಅಂದರೆ ಈ ಥರ ಡಿಸೈನ್ ಕೂಡ
ಟ್ರೈ ಮಾಡ್ಬೋದು ನೀವು. ನೋಡಿ, ಒಂದಷ್ಟು ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ಇದೇ ಥರನೇ ಡಿಸೈನ್ ಫಿನಿಷ್ ಮಾಡಬೇಕು. ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ 2 ಪಿಕಾಟ್ ವರ್ಕ್ ಬಂದರೆ ಆಯಿತು. ನೋಡಿ, ಡಿಸೈನ್ ಎಲ್ಲ ಫಿನಿಷ್ ಆದಮೇಲೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಕುಚ್ಚು ಕಟ್ಕೊಳ್ಳೋದಕ್ಕೆ ನಾನು 150 ತೊಗೊಂಡಿದ್ದೀನಿ, ಡಬಲ್ ಮಾಡಿದರೆ 300 ಆಗಿದೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ 400ಇಂದ 500ವರೆಗೂ ತೊಗೋಬೋದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಹಾಗೆ ಕೊನೆಯವರೆಗೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.